ಇಲ್ಲಿವರೆಗೂ 3 ವರ್ಷ ಆಯ್ತು ಅಧಿಕಾರ ಮುಗಿತಾ ಒಂದು, ಆದ್ರೂ ಕೂಡ ಅವರು ಯಾವುದೇ ಒಂದು ನೇಮಕಾತಿಯನ್ನ ಹೊರಡಿಸಿಲ್ಲ. ಏನಾದ್ರೂ ಒಂದು ಸ್ಟ್ರೈಕ್ ಮಾಡಿದ ತಕ್ಷಣ ಒಂದು ಸಣ್ಣದಾಗಿ ಏನೋ ಒಂದು ಸಮಾಧಾನ ಮಾಡೋಕ್ಕೋಸ್ಕರ ಮಾಡ್ತಾರೆ. ಅದು ಬಿಟ್ರೆ ಇನ್ ಯಾವುದೇ ರೀತಿಯಾದ ನೇಮಕಾತಿ ಮಾಡ್ತಾ ಇಲ್ಲ. 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಅಂತ ಕೊಟ್ಟಿದ್ದಾರೆ. ಅದು ಹೋರಾಟ ಮಾಡಿದ್ಮೇಲೆ 5 ವರ್ಷ ಕೊಟ್ಟಿರೋ ಏಜ್ ಕೂಡ ಮುಗಿತಾ ಬರ್ತಾ ಇದೆ. ಇನ್ನು ಯಾವುದೇ ರೀತಿ ನೇಮಕಾತಿ ಮಾಡ್ತಾ ಇಲ್ಲ. ರಾಜ್ಯದಲ್ಲಿ ಒಟ್ಟು 43 ಇಲಾಖೆಯಿಂದ 2,84,000 ಹುದ್ದೆ ಖಾಲಿ ಇದೆ. ಆದ್ರೂ ಕೂಡ ಸರ್ಕಾರ ಯಾವುದೇ ರೀತಿ ನೇಮಕಾತಿ ಮಾಡದೆ ಒಳ ಮೀಸಲಾತಿ ನೆಪವನ್ನ ಹೇಳ್ಕೊಂಡು ಈ ರೀತಿ ಕಾಲಹರಣ ಮಾಡ್ತಾ ಇದೆ. ಅವರು ಸಚಿವರಿಗೆ ಸ್ಥಾನಮಾನಗಳನ್ನು ಕೊಡುವಾಗ ಯಾವುದೇ ರೀತಿ ಮುನಿಸಿಗಳಿರಲ್ಲ ಸಚಿವರಿಗೆ, ಆದ್ರೆ ವಿದ್ಯಾರ್ಥಿಗಳಿಗೆ ಒಳ ಮೀಸಲಾತಿಯನ್ನು ಮಾಡುವಾಗ ಸಚಿವರು ಮುನಿಸ್ಕೊಂಡಿದ್ದಾರೆ ಅಂತ ಒಂದು ಕುಂಟು ನೆಪವನ್ನ ಹೇಳ್ಕೊಂಡು ನೇಮಕಾತಿಯನ್ನು ಮಾಡದೆ ಕಾಲಹರಣ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸುಮಾರು 7-8 ವರ್ಷಗಳಿಂದ ಓದ್ತಾ ಇದ್ದಾರೆ. ಕೋವಿಡ್ ಟೈಮಲ್ಲಿ 2 ವರ್ಷದಿಂದ ನೇಮಕಾತಿ ಇಲ್ಲ. ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷ ಬಂದ ಮೇಲೆ 3 ವರ್ಷದಿಂದ ನೇಮಕಾತಿ ಇಲ್ಲ. ಎಲ್ಲರ ಜೀವನ ಎಲ್ಲಿ ಬಂದು ನಿಂತಿದೆ ಅಂದ್ರೆ ಒಂದ್ ಹೊತ್ತಿನ ಊಟಕ್ಕೂ ಕೂಡ ತುಂಬಾ ಕಷ್ಟ ಆಗಿದೆ. ದಯವಿಟ್ಟು ಸಿದ್ದರಾಮಯ್ಯನವರೇ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಈಗಾದ್ರೂ ನಿಮ್ ಕುಂಟು ನೆಪಗಳನ್ನ ಬಿಟ್ಟು 2,84,000 ಹುದ್ದೆಗಳನ್ನ ಖಾಲಿ ಇದೆ, ಅದನ್ನ ತುಂಬಿಕೊಳ್ಳೋ ಪ್ರಯತ್ನ ಮಾಡಿ. ಹಾಗೆ ನೀವೇ ಕೂಡ ಆರ್ಥಿಕ ಇಲಾಖೆಯಿಂದ ಅನುಮತಿ ಕೊಟ್ಟಿರೋ 56,000 ಹುದ್ದೆಗಳಿಗೆ ಅದನ್ನು ಕೂಡ ಸೇರಿಸಿ ನೀವೇನ್ ಚುನಾವಣಾ ಪ್ರಣಾಳಿಕೆಯಲ್ಲಿ 1 ಲಕ್ಷ ಹುದ್ದೆ ಅಂತ ಹೇಳಿದ್ರು ಅದಕ್ಕೆ ನೇಮಕಾತಿಯನ್ನು ಹೊರಡಿಸಬೇಕಾಗಿ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಕೇಳ್ಕೊಳ್ತೀವಿ. ನಮ್ ಕಷ್ಟ ನಿಮಗ್ ಬಂದ್ ಮನೆ ಬಗ್ಗೆ ಹೇಳ್ಕೊಳಕ್ಕಾಗಲ್ಲ. ಅಟ್ಲೀಸ್ಟ್ ಈ ಪ್ರತಿಭಟನೆನಾದ್ರೂ ನೀವು ನೋಡಿ ಬಂದ್ ನಿಂತ್ಕೊಳ್ಳಿ. ಎಲೆಕ್ಷನ್ ಗಳಿದ್ದಾಗ ಬಾಗಲಕೋಟೆಯಲ್ಲಿ ದಾವಣಗೆರೆಯಲ್ಲಿ 15 ಜನ ಮಿನಿಸ್ಟರ್ಗಳು ಹೋಗಲ್ಲಿ ನಿಂತಿದ್ರಲ್ಲ, ಒಬ್ಬ ಮಿನಿಸ್ಟರ್ ಆದ್ರೂ ಬರ್ತೀರಾ ಇಲ್ಲಿ? ಯಾರಾದ್ರೂ ಎಲೆಕ್ಷನ್ ಇದ್ದಾಗ ಮನೆ ಬಾಗ್ಲಿಗೆ ಬರ್ತೀರಿ, ರೋಡ್ ಶೋ ಅಂತ ನಡೆಸ್ಕೊಂಡು ನಾವೇ ನಿಮಗೆ ಡೈರೆಕ್ಟ್ ಉದ್ಯೋಗ ಕೊಡಿ ಅಂತ ಹೇಳ್ತಾ ಇಲ್ಲ. ನಾವು ಕಷ್ಟಪಟ್ಟು ಓದಿದೀವಿ. ಬೆಳಿಗ್ಗೆ ವರ್ಷದಲ್ಲಿ 365 ದಿನ ಬೆಳಗ್ಗೆ 5 ಗಂಟೆಗೆ ಎದ್ದು ಹಳ್ಳಿಯಿಂದ ಸಿಟಿ ಲೈಬ್ರರಿ ಬಂದು ಕುತ್ಕೊಂಡು ಓದ್ತೀವಿ. ಪಿಜಿಗಳನ್ನ ಮಾಡ್ಕೊಂಡು 5,000 ರೂಪಾಯಿ ಸಾಲ ಮಾಡ್ಕೊಂಡ್ ಕಟ್ತೀವಿ. ಒಂದ್ಸರಿ ಹೇಳ್ತೀರಾ ನ್ಯೂಸ್ ಪೇಪರ್ಗಳಲ್ಲಿ ನೇಮಕಾತಿ ಮಾಡ್ತೀವಿ ಅಂತ. ಕೆಲ್ಸಕ್ಕೆ ಹೋಗಿರೋರು ಕೆಲಸ ಬಿಟ್ಟು ಬರ್ತಾರೆ, ಮತ್ತೆ ನೇಮಕಾತಿ ರೆಡ್ ಸಿಗ್ನಲ್ ಅಂತ ಕೊಡ್ತೀರಾ, ಮತ್ತೆ ಉದ್ಯೋಗ ಹೋಗ್ಬೇಕು. ಪ್ರೈವೇಟ್ ಅಲ್ಲೂ ನಮ್ಮನ್ನ ಕೆಲ್ಸದಿಂದ ಬಿಡೋದು ಕರ್ಕೊಳ್ಳೋದು ಯಾರು ಮಾಡ್ತಾರೆ? ದಯವಿಟ್ಟು ನಾವು ಕಷ್ಟಪಟ್ಟು ಓದ್ತಿದೀವಿ, ನಮಗೆ ಉದ್ಯೋಗ ಕೊಡ್ಬೇಕಾಗಿ ಕೇಳ್ಕೊಂತೀವಿ. ಇಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡ್ಬೇಕಾಗತ್ತೆ. ಈಗ ಪ್ರತಿ ಜಿಲ್ಲೆಯಲ್ಲೂ ಮಾಡ್ತೀವಿ, ನಂತರ ಇಡೀ ರಾಜ್ಯಾದ್ಯಂತ ಮಾಡ್ತೀವಿ. ಬರೀ ನಮ್ಮ ನೇಮಕಾತಿಯಲ್ಲಿ ನಾವು ಅಪ್ಲಿಕೇಶನ್ ಹಾಕುವಾಗ ನಮ್ಮ ರೆಸ್ಟ್ ಅನ್ನೋದನ್ನ ನೋಡಿದೀವಿ, ಅಷ್ಟೇ ಸಾಕು. ನಮ್ಮಿಂದ ನೀವೇ ಹೊರತು